ಹಾರುಗೇರಿ ರಾಯಬಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಹೆಸ್ಕಾಂ ಕಚೇರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಮತ್ತು ರೈತರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ರಾತ್ರಿ ವೇಳೆಯಲ್ಲಿ ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಮಾಡುತ್ತಿಲ್ಲ ಹಾಗೂ ಸಿಂಗಲ್ ಫೇಸ್ ವಿದ್ಯುತ್ ಪೂರೈಕೆಯಲ್ಲಿಯೂ ನಿರಂತರ ವ್ಯತ್ಯಯ ಉಂಟಾಗುತ್ತಿದೆ ಎಂದು ಆರೋಪಿಸಿದ ರೈತರು ಹೆಸ್ಕಾಂ ಕಚೇರಿಗೆ ಆಗಮಿಸಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಮನವಿ ಸಲ್ಲಿಸಿದರು. ಬೇಸಿಗೆ ಕಾಲದಲ್ಲಿ ರಾತ್ರಿ ವೇಳೆ ವಿದ್ಯುತ್ ವ್ಯತ್ಯಯ ಉಂಟಾಗುವುದರಿಂದ ವೃದ್ಧರು, ಮಕ್ಕಳು, ಬಾಣಂತಿಯರು ಹಾಗೂ ಜಾನುವಾರುಗಳಾದ ದನ, ಕರು, ಆಡು ಮತ್ತು ಕುರಿಗಳಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ. ಗಾಳಿಯ ಕೊರತೆಯಿಂದ ಜನರು ಉಸಿರಾಟದ ಸಮಸ್ಯೆ ಎದುರಿಸುತ್ತಿದ್ದಾರೆ. ಆದ್ದರಿಂದ ರಾತ್ರಿ ವೇಳೆಯಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯುತ್ ಕಡಿತಗೊಳಿಸಬಾರದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷ ಬಾಬುಗೌಡ ಪಾಟೀಲ ಅವರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಇನ್ನು 2 ದಿನಗಳೊಳಗೆ ಸಮಸ್ಯೆಯನ್ನು ಪರಿಹರಿಸದಿದ್ದಲ್ಲಿ ಹಿಡ್ಕಲ್ನಲ್ಲಿರುವ ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಅವರು ಎಚ್ಚರಿಸಿದರು. ಮನವಿ ಸ್ವೀಕರಿಸಿದ ಹೆಸ್ಕಾಂ ಅಧಿಕಾರಿಗಳಾದ ಸಂಜೀವ್ ದಾಸರ್ ಹಾಗೂ ಸುರೇಶ್ ಕಳಸದ ಅವರು ಮೇಲಾಧಿಕಾರಿಗಳ ಗಮನಕ್ಕೆ ವಿಷಯವನ್ನು ತಂದು ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು. 2 ದಿನಗಳೊಳಗೆ ವಿದ್ಯುತ್ ಪೂರೈಕೆ ಸಮಸ್ಯೆಯನ್ನು ಸರಿಪಡಿಸಲು ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷ ಬಾಬುಗೌಡ ಪಾಟೀಲ, ಜಿಲ್ಲಾ ಉಪಾಧ್ಯಕ್ಷ ಬರ್ಮೂ ಚಿಮ್ಮಡ, ತಾಲೂಕು ಉಪಾಧ್ಯಕ್ಷ ಕಾಶಪ್ಪ ಜಂಬಗಿ, ಗೋಪಾಲ ಸದಲಗಿ, ಲಕ್ಕಪ್ಪ ಲಟ್ಟೆ, ರಾಮಪ್ಪ ಲಟ್ಟೆ, ಯಮನಪ್ಪ ಎರಡತ್ತಿ, ಶ್ರೀಮಂತ ಯಾದಗುಡೆ, ವಸಂತ ಲಟ್ಟೆ, ಲಕ್ಷ್ಮಣ ಬೆಲ್ಲಶೆಟ್ಟಿ, ಬಸಪ್ಪ ಬೆಲ್ಲಶೆಟ್ಟಿ, ನಾನಪ್ಪ ಕಮತೆ, ಈಶ್ವರ್ ಒಡಗಾವಿ ಸೇರಿದಂತೆ ಅನೇಕ ರೈತ ಮುಖಂಡರು ಹಾಗೂ ಹೆಸ್ಕಾಂ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಹನುಮಂತ ಸಣ್ಣಕ್ಕಿನವರ, ನಮ್ ಟೀಮ್, ಹಾರುಗೇರಿ. ಏನತ್ತು ಮನವಿ ಕೊಟ್ಟರೆ? ಏನು ಸರ್, ಇವತ್ತಿನ ದಿವಸ ಕೇಬಿ ಮನೆ ಕೊಡೋದೇನಂದ್ರೆ ರಾತ್ರಿ ಹೊತ್ತು ಹಗಲು ಹಳ್ಳಿಯಲ್ಲಿ ಮತ್ತು ಸಿಂಗಲ್ ಪೀಸ್ ಲೈನ್ ಯಾವ ಲೈನ್ ಕೊಡ್ತಾ ಇಲ್ಲ. ಕೇಳಿ ಅನಾವಶ್ಯಕ ಕಾರಣ ಅಂತ ಹೇಳ್ತಾರೆ. ಏನು ಯಾರಿಲ್ಲ, ಲೋಡ್ ಸೆಟ್ಟಿಂಗ್ ಐತಿ, ಆದೈತಿ, ಒಂದು ಏನೋ ಒಂದು ನಾವು ನೆಪ ಹೇಳ್ಸಂದ್ರೆ ರಾತ್ರಿ ಬಳಿ ತೋಟಪಟ್ಟೆ ಲೈನ್ ತೆಗೆದರು. ಸರಿಪಡಿಸ್ತಾ ಇದ್ರೆ ಸೋಮವಾರ ಒಳಗಡೆ ಸರಿಪಡಿಸ್ಲಿಕ್ಕೆ ಸೋಮವಾರ ಶುಕ್ರ ಹೋರಾಟ ಹಾಕ್ಕೊಂಡು ಆ ಕೇಬಿಯನ್ನು ಕ್ರಿಟಿಕಲ್ ಕೇಬಿಯನ್ನು ಜೀರೋ ಮಾಡಿ ಅದು ಎಲ್ಲ ಆಫೀಸರ್ ಬಂದು ನಮ್ಮ ರೈತರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋವರೆಗೆ ಅಲ್ಲಿ ಹೋರಾಟ ತಗೊಂತ ಹೇಳಕ್ಕೆ ಸರ್. ಯಾರ ನೇತೃತ್ವದಾಗ ಮಾಡತ್ತೀರಿ? ನಮ್ಮ ನೇತೃತ್ವ ಬಾಬುರಾವ್ ಪಾಟೀಲ್ ನೇತೃತ್ವದಲ್ಲಿ ಮಾಡ್ತೀವಿ. ಬರ್ರಿ ಸರ್, ಅವರಿ ಡಿಸ್ಕಷನ್ ಮಾಡಿ ಅವ್ರಿಗೆ ರೈತರಿಗೆ ಏನು ಅವಶ್ಯಕತೆ ಇದೆ ಅವ್ರಿಗೆ ಎಷ್ಟು ದಿನದಾಗ ರೀ? ಅದು ಟೈಮ್ ಕೊಡ್ತಾರಂತ ಏನೋ ಮಾಡೋದು ಸೋಮವಾರ ಒಳಗೆ ಬಂದ್ರೆ ಆಗೋದು. ಅದ್ರ ಮುಂದೆ ಆದ್ರೆ ನಾವು ಉಗ್ರ ಹೋರಾಟ ಮಾಡೋದನ್ನ ನಾವು ಬಂದು ಮಾಡೋರನ್ನ. ತಮ್ಮ ಹೆಸರು? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಯಾತಕ್ಕಾಗಿ ಹೋರಾಟ, ಕರೆಂಟ್ಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಕರೆಂಟ್ಗಾಗಿ ಹೋರಾಟ, ಸರಿಯಾಗಿ ವಿದ್ಯುತ್ ಪೂರೈಸದೇ ಇರ್ತಕ್ಕಂಥ ಕೇಬಿ ಅಧಿಕಾರಿಗಳಿಗೆ ರೈತರಿಗೆ ಸರಿಯಾಗಿ ವಿದ್ಯುತ್ ಪೂರೈಸದೇ ಇರ್ತಕ್ಕಂಥ ಕೇಬಿ ಅಧಿಕಾರಿಗಳಿಗೆ ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್.